ಎಂತಹ ದುರಂತ ನೋಡಿ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಈಗ ಹೌಸ್ ಕೀಪಿಂಗ್ ನೌಕರ. ವಿಶೇಷ ಒಲಿಂಪಿಕ್ಸ್ನಲ್ಲಿ ಪದಕ ತಂದರೂ ಕೂಡ ಅವರನ್ನ ಗುರುತಿಸೋ ಕೆಲಸ ಆಗಿಲ್ಲ. ವಿಶೇಷ ಒಲಿಂಪಿಕ್ಸ್ನಲ್ಲಿ ಪದಕ ತಂದಿದ್ದಾರೆ, ಆದರೂ ಗುರುತಿಸದ ಸರ್ಕಾರ. ಒಲಿಂಪಿಕ್ಸ್ನಲ್ಲಿ ಸಾಧನೆಗೈದ ವಿಶೇಷ ಚೇತನ ಪ್ರತಿಭೆ ಪ್ರಸಾದ್ 1994ರಿಂದ ಕ್ರೀಡಾ ಜೀವನ ಆರಂಭಿಸಿದಂತಹ ಕ್ರೀಡಾಪಟು ಈ ಪ್ರಸಾದ್ 2015ರಲ್ಲಿ ಅಮೆರಿಕದಲ್ಲಿ ನಡೆದ ವಿಶೇಷ ಒಲಿಂಪಿಕ್ಸ್ನಲ್ಲಿ ಭಾಗಿಯಾದರು. ವಿಶೇಷ ಹ್ಯಾಂಡ್ಬಾಲ್ ತಂಡದ ಗೋಲ್ ಕೀಪರ್ ಆಗಿದ್ರು ಪ್ರಸಾದ್. ಕ್ರಿಕೆಟ್, ಹ್ಯಾಂಡ್ಬಾಲ್ ಸೇರಿ ವಿವಿಧ ಕ್ರೀಡೆಯಲ್ಲಿ ಸಕ್ರಿಯವಾಗಿದ್ದರು. 9 ಬಾರಿ ರಾಷ್ಟ್ರಮಟ್ಟ, 12 ಬಾರಿ ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಪ್ರಸಾದ್ ಅವರು ಭಾಗಿಯಾದರು. ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಕೂಡ ಸರ್ಕಾರದಿಂದ ಇವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಕ್ಕಿಲ್ಲ. ತಂದೆಯ ಆಶ್ರಯದಲ್ಲೇ ಜೀವನ ನಿರ್ವಹಣೆ ಮಾಡ್ತಾ ಇರುವ ಆರ್ ಪ್ರಸಾದ್ ಬಟ್ಟೆ ವ್ಯಾಪಾರ ಮಾಡಿ ಮಗನನ್ನ ನೋಡಿಕೊಳ್ತಾ ಇದ್ರು ತಂದೆ ರಾಮು. ಸರ್ಕಾರ ನೆರವಿಗೆ ಬರಬೇಕು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮೂಲಕ ಪ್ರಸಾದ್ ಈಗ ಮನವಿ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಪ್ರಸಾದ್ ಏನೇ ಸಾಧನೆ ಮಾಡಿದ್ರೂ ಕೂಡ ಬದುಕೋದಿಕ್ಕೆ ಈಗ ಪರದಾಡ್ತಾ ಇದ್ದಾರೆ. ಸರ್ಕಾರದ ನೆರವಿಗಾಗಿ ಅಂಗಲಾಚ್ತಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ಗುರುತಿಸಿಕೊಂಡಂಥ ವಿಶೇಷ ಒಲಿಂಪಿಕ್ಸ್ನಲ್ಲೂ ಸಹ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪದಕಗಳನ್ನು ತಂದರೂ ಸಹ ರಾಜ್ಯ ಸರ್ಕಾರ ಅವರನ್ನು ಗುರುತಿಸದೆ ಕಡೆಗಣಿಸಿದೆ. ಸದ್ಯ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ರಾಷ್ಟ್ರ ಕಂಡಂತಹ ವಿಶೇಷ ಒಲಿಂಪಿಕ್ಸ್ನಲ್ಲಿ ತನ್ನ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗಿದ್ದರೂ ಸಹ ಸರ್ಕಾರ ಅವ್ರನ್ನ ಕಡೆಗಣಿಸ್ತಾ ಇದೆ. ಸದ್ಯ ಅವ್ರ ಜೊತೆ ನಾನಿದ್ದೇನೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ. ಎಷ್ಟು ವರ್ಷದಿಂದ ನೀವು ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ, ಯಾವ ವರ್ಷದಲ್ಲಿ ನೀವು ಪ್ರಾರಂಭ ಮಾಡಿದ್ರಿ? ಸರ್ ನಾನು 93ನಲ್ಲಿ ಬರ್ತೀನಿ ಸರ್. ಇವಾಗ ಕೆಟ್ಟ 30 ವರ್ಷ ಮೇಲಾಗಿತ್ತು. ಯಾವುದಂದ್ರೆ ಒಂದು ಕೆಲಸ ಇದ್ದರೆ ಕೆಲಸ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಯಾವ್ಯಾವ ಕ್ರೀಡೆಗಳನ್ನು ಆಟ ಆಡ್ತಾ ಇದ್ರಿ ಸರ್ ನೀವು? ವಾಲಿಬಾಲ್ ಆಡ್ತಾ ಇದ್ವಿ ಅಂತ ಕೇಳ್ಪಟ್ವಿ, ಕ್ರಿಕೆಟ್ ಆಡ್ತಾ ಇದ್ರಿ, ಮತ್ತು ಯಾವ್ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಸರ್ ನೀವು? ಸರ್ ನಾವು ಒಂದು ಕಡೆ ಇರಲ್ಲ, ಎಲ್ಲ ಆಡ್ತೀನಿ ಸರ್. ನಾವು ಎಲ್ಲ ಆಡ್ತೀವಿ, ಬೇರೆ ಏನಿಲ್ಲ, ಎಲ್ಲ ವಾಲಿಬಾಲ್, ಕ್ರಿಕೆಟು, ರನ್ನಿಂಗ್ ರೇಸು, ವಾಲಿಬಾಲು, ಸೈಕ್ಲಿಂಗು, ಹ್ಯಾಂಡ್ಬಾಲು, ಥ್ರೋ ಬಾಲು, ಒಂದು ಕಡೆ ಅಂದರೆ ಎಲ್ಲ ಆಡ್ತೀನಿ ಸರ್. ಸರ್ ಏನೇನು ಯಾವಾಗ ಹೋಗ್ತಾ ಇದ್ರು, ಎಲ್ಲೆಲ್ಲಿಗೆ ಪಾರ್ಟಿಸಿಪೇಟ್? ಸರ್ 93 ಸ್ಟಾರ್ಟ್ ಆಯಿತು. 93ಯಿಂದ ಅವರು 87, ಬಟ್ 87ಇಂದ ಇಲ್ಲ, ನಾರ್ಮಲ್ ಸ್ಕೂಲ್ ಬಿಟ್ಬಿಟ್ಟು 93ಇಂದ ಅಂದ 93ಇಂದ ಎಲ್ಲ ಕಡೆಯೂ ಎಲ್ಲ ಸ್ಟೇಟ್ ಲೆವೆಲ್ನಲ್ಲಿ ಆಡ್ತಾನೇ ಇದ್ದ. ಸ್ಟೇಟ್ನಲ್ಲಿ ಆಡಿ 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 ನ್ಯಾಷನಲ್ಗೆ ಸೆಲೆಕ್ಟ್ ಆದ. ಸುಮಾರು ಒಂದು 7 ಟೈಮ್ ಸ್ಟೇಟ್ ಲೆವೆಲ್ ಮಾಡಿದ್ದಾನೆ, ಒಂದು 9 ಟೈಮ್ ನ್ಯಾಷನಲ್ ಲೆವೆಲ್ ಮಾಡಿದ್ದಾನೆ. ಎಲ್ಲದರಲ್ಲಿ ಬಂದ್ಬಿದ್ದಾನೆ. ಫ್ಲೋರ್ ಹಾಕಿ, ಹ್ಯಾಂಡ್ಬಾಲ್, ವಾಲಿಬಾಲ್, ಕ್ರಿಕೆಟ್, ರನ್ನಿಂಗ್, ಸೈಕ್ಲಿಂಗ್, ಪವರ್ ಲಿಫ್ಟ್ ಪಂಜಾಬ್ ಹೋಗಿದ್ದಾರೆ. ಆಲ್ರೌಂಡ್ನಲ್ಲಿ ಮಾಡ್ತಾನೇ ಇದ್ದಾನೆ ಸರ್. ನಾನು ರನ್ನಿಂಗ್ನಲ್ಲಿ ಬಂದು ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ 2006ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ, ವಿನ್ ಮಾಡಿಲ್ಲ, ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಸರ್ ಇಷ್ಟೆಲ್ಲ ಸಾಧನೆ ಮಾಡಿದರೆ, ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಿದೆ, ಪದಕಗಳು ಬಂದಿದೆ. ಸುಮಾರು 30 ವರ್ಷಕ್ಕೂ ಅಧಿಕ ಭಾರತ ತಂಡವನ್ನು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಇಷ್ಟಾದರೂ ಸರ್ಕಾರ ಗುರುತಿಸಿಲ್ಲ, ಯಾವುದೇ ಪ್ರಶಸ್ತಿಗಳನ್ನು ಅಥವಾ ಯಾವುದೇ ಆರ್ಥಿಕವಾಗಿ ಸಹಾಯ ಮಾಡಿಲ್ಲ. ನೋಡೋಕ್ಕೆ ಟೈಮ್ ಇರಲಿಲ್ಲ ಅವ್ರಿಗೂ. ನಾನು ಯಾವಾಗಲೂ ಒಂದು ಸ್ಟಾಲ್ ಹಾಕಿ ತೋರಿಸ್ತಾ ಇರ್ತೀನಿ ಯಾವ ವೆಲ್ ಡಿಸೇಬಲ್ಡ್ ಡೇನಲ್ಲಿ. ಬಟ್ ಬರ್ತಾರೆ ಮಿನಿಸ್ಟರ್ಸು, ಬಟ್ ಅವ್ರು ನೋಡೋಣ ಅಂದ್ರೂ ಜೊತೆಗೆ ಇರೋರು ಅವ್ರನ್ನ ಮಾತಾಡ್ಸೋಕ್ಕೆ ಬಿಡ್ತಾಯಿಲ್ಲ. ನಾನು ಅವ್ರ ಮೇಲೆ ಯಾವುದೂ ಇದಾಗಿ ಹೇಳಲಿಲ್ಲ, ಮಾತಾಡ್ಸೋಕ್ಕೆ ಬಿಡ್ತಾಯಿಲ್ಲ. ಇಷ್ಟು ಮಾಡಿರೋದು ಅವ್ರಿಗೆ ತಲುಪಲೇ ಇಲ್ಲ. ಆದ್ದರಿಂದ ಸರ್ ನಿಮ್ಮ ಬೇಡಿಕೆ ಏನು ಸರ್ಕಾರಕ್ಕೆ? ನಿಮ್ಮ ಮನವಿ ಏನು ಸರ್? ನನ್ನ ಮನವಿ ಏನಂದರೆ, ಸ್ಪೋರ್ಟ್ಸ್ ಮಾಡಿದ್ದಾನೆ, ಸ್ಪೋರ್ಟ್ಸ್ ಇದರಲ್ಲಿ ಅವನಿಗೆ ಏನಾದರೂ ಒಂದು ಕೊಡಬೇಕು. ಅದು ಯಾವುದು ಕೊಡ್ತಾರೋ ಅದು ಅವ್ರನ್ನೇ ಡಿಸೈಡ್ ಮಾಡಬೇಕು, ನಾನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಮಾಡಿದ್ದೀವಿ. ಇವನಿಗೆ ಇಟ್ಕೊಂಡು ಒಂದು 43 ಇಯರ್ಸ್ ಸೈಕಲ್ ಮೇಲೆ ವ್ಯಾಪಾರ ಮಾಡಿಕೊಂಡು ಅವನ್ನ ನಾನು ತೊಗೊಂಡು ಬಂದಿದ್ದೀನಿ. ಬೇರೆ ಕಡೆ ಎಲ್ಲಿ ಕಳ್ಸೋಕ್ಕಾಗಲಿಲ್ಲ. ಹಿಂದೆ ನಾನು ಇರಬೇಕು, ನನ್ನ ವೈಫ್ ಇವಾಗ ಪೇಷಂಟು, ಇವನು ಹಿಂದೆನೇ ತಿರ್ಗ ಮಾಡ್ತಾನೇ ಇದ್ದೀನಿ ಸೈಕಲಿಂಗು. ಜೀವ ಒಳಗಡೆ ಹೋದೆ ಅವ್ರಿಗಿಂದ ಏನಾದರೂ ಸ್ಪೋರ್ಟ್ಸ್ ಕೋಟಾನಲ್ಲಿ, ಸ್ಪೋರ್ಟ್ಸ್ ಇದರಲ್ಲಿ ಏನಾದರೂ ಒಂದು ಬೇಕಾಗುತ್ತೆ ಸರ್. ಇಷ್ಟೇ ನಾನು ಕೇಳ್ಕೊಳ್ಳೋದು.
ಇದಿಷ್ಟು ಅಂತಾರಾಷ್ಟ್ರೀಯ ಕ್ರೀಡಾಪಟು ಪ್ರಸಾದ್ ಮತ್ತು ಅವರ ತಂದೆ ರಾಮು ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.